ಸ್ನೇಹಿತರೆ, GIC ಅಂದರೆ ನೋಡ್ಕೋಬೋದು. ಇಲ್ಲಿ ಜನರಲ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾದಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಅಂತ ಟೋಟಲ್ ಆಗಿ 110 ಹುದ್ದೆ ಕರೀತಾರೆ. ನೀವು ಇದನ್ನು ಆನ್ಲೈನ್ ಮುಖಾಂತರ ಅರ್ಜಿ ಹಾಕಬೇಕಾಗೈತಿ. ಅದನ್ನು ಯಾವ ವೆಬ್ಸೈಟ್ ಮುಖಾಂತರ ಹಾಕಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಬನ್ನಿ. ಮತ್ತು ಅದಕ್ಕಿಂತ ಮೊದಲು ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊರಿ. ಡೈಲಿ ಜಾಬ್ಸ್ ಬಗ್ಗೆ ಅಪ್ಡೇಟ್ ನೀಡ್ತಾ ಇರ್ತೀವಿ. ಮತ್ತು ಇದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿರ್ತೈತೆ ಅಂತ ತಿಳಿಸ್ಕೊಡ್ತಾರೆ. ಇಲ್ಲಿ ನೋಡ್ಬೋದು, ಮೊದಲೇ ಸ್ಟಾರ್ಟಿಂಗ್ ರಿಟರ್ನ್ ಟೆಸ್ಟ್ ಇರ್ತೈತಿ. ಅದೇ ರೀತಿಯಾಗಿ ಎರಡನೇದ ಗ್ರೂಪ್ ಡಿಸ್ಕಷನ್ ಇರ್ತೈತಿ. ಮತ್ತು ಮೂರನೇ ಇಂಟರ್ವ್ಯೂ ಇರ್ತೈತಿ. ಇಂಟರ್ವ್ಯೂನ ಆತಂದ್ರೆ ಲಾಸ್ಟ್ ಮೆಡಿಕಲ್ ಇರ್ತೈತಿ. ಈ ರೀತಿಯಾಗಿ ನೀವು ಲಾಸ್ಟ್ ಫೈನಲ್ ಸೆಲೆಕ್ಟ್ ಮಾಡ್ಕೋತಾರೆ. ಮೊದಲ ರಿಟರ್ನ್ ಟೆಸ್ಟ್, ಗ್ರೂಪ್ ಡಿಸ್ಕಷನ್, ಇಂಟರ್ವ್ಯೂ, ಮೆಡಿಕಲ್ ಎಕ್ಸಾಮಿನೇಷನ್ ಈ ರೀತಿಯಾಗಿ ನಿಮ್ಮನ್ನ ಸೆಲೆಕ್ಟ್ ಮಾಡ್ಕೋತಾರೋ. ಮತ್ತು ನೀವು ಇದನ್ನು ಆನ್ಲೈನ್ ಮುಖಾಂತರ ಇದಕ್ಕೆ ಅರ್ಜಿ ಹಾಕಬೇಕಾಗೈತಿ. ಇಲ್ಲಿ ನೋಡ್ಬೋದು, 4/12/2024 ರಿಜಿಸ್ಟರ್ ಮಾಡ್ಕೊಳ್ಳೋ ಟೈಮಿಂಗ್ ಕೊಟ್ಟಾರು. ಮತ್ತು ಲಾಸ್ಟ್ ಡೇಟ್ ನೋಡ್ಬೋದು, ಇಲ್ಲಿ 19/12/2024 ಇದು ಲಾಸ್ಟ್ ಡೇಟ್ ಇರ್ತೈತಿ. ಮತ್ತು ನೀವು ಇದನ್ನು ಇಲ್ಲಿ ನೋಡೋದಾದರೆ 5/1/2025 ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಅಂತ ಕೊಟ್ಟಾರು. ಡೈರೆಕ್ಟ್ ಅವರೇ ಕೊಟ್ಬಿಟ್ಟಾರು. ಮತ್ತು ಹಾಲ್ ಟಿಕೆಟಿಂದ ಡೌನ್ಲೋಡ್ ಮಾಡ್ಕೋತಪ್ಪ ಅಂತಂದರೆ ಎಕ್ಸಾಮ್ ಇರ್ತಾ 7 ದಿನಗಳ ಹಿಂದೆ ನೀವು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೋಬೋದು. ಮತ್ತು ಇದನ್ನ ಅಪ್ಲೈ ಲಿಂಕ್ ಅವರು ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ನೀವು ಅಪ್ಲೈ ಮಾಡ್ಬೋದು. ಮತ್ತು ಯಾರು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿಲ್ಲ ಅವರು ಜಾಯ್ನ್ ಆಗಿರಿ. ಅದರ ಕೂಡ ಇಂಪಾರ್ಟೆಂಟ್ ನೋಟ್ಸ್ಗಳನ್ನ ಹಾಕ್ತಿರ್ತದೆ. ಇಲ್ಲಿ ನೋಡ್ಬೋದು, ಜನರಲ್ನಲ್ಲಿ 18 ಹುದ್ದೆಗಳು, ಮತ್ತು ಲೀಗಲ್ನಲ್ಲಿ 9 ಹುದ್ದೆಗಳು, HR ನಲ್ಲಿ 6 ಹುದ್ದೆಗಳು, ಇಂಜಿನಿಯರಿಂಗ್ನಲ್ಲಿ 5 ಹುದ್ದೆಗಳು, ಮತ್ತು ಅದೇ ರೀತಿಯಾಗಿ ITಯಲ್ಲಿ 22, ಮತ್ತು ಇನ್ಶೂರೆನ್ಸ್, ಮೆಡಿಕಲ್, ಫೈನಾನ್ಸಲ್ ಈ ರೀತಿಯಾಗಿ ಟೋಟಲ್ ಆಗಿ 110 ಹುದ್ದೆಗಳನ್ನು ಕರೆದಿರ್ತಾರೆ. ಇವಕ್ಕೆ ಒಂದೊಂದು ರೀತಿಯಾಗಿ ಕ್ವಾಲಿಫಿಕೇಷನ್ ಇರುತ್ತೆ. ಇಲ್ಲಿ ನೋಡ್ಬೋದು, ಜನರಲ್ದವ್ರು ಯಾವ ಕ್ವಾಲಿಫಿಕೇಷನ್ ಅಂತ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದಪ್ಪ ಅಂತ ನೋಡ್ಬೋದು. ಇದಕ್ಕೆ 18 ಹುದ್ದೆಗಳಿಗೆ. ಇಲ್ಲಿ ನೋಡೋದು, ಗ್ರ್ಯಾಜುಯೇಟ್ ಆದವರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. 60% ಆಗಿರಬೇಕು. ಜನರಲ್ OBCದವ್ರಿಗೆ 60%. ಅದೇ ರೀತಿಯಾಗಿ 55% SC STದವ್ರಿಗೆ ಆಗಿರಬೇಕು. ಅಂಥವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ. ಮತ್ತು ಅದೇ ರೀತಿಯಾಗಿ ಲೀಗಲ್ನಲ್ಲಿ 9 ಹುದ್ದೆಗಳಿಗೆ. ಇಲ್ಲಿ ನೋಡ್ಬೋದು, ಲಾದಲ್ಲಿ ಬ್ಯಾಚುಲರ್ ಡಿಗ್ರಿ ಕಂಪ್ಲೀಟ್ ಆಗಿರೋದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಇದರಲ್ಲಿ ಕೂಡ 60% ಜನರಲ್ OBCದವ್ರು ಆಗಿರಬೇಕು. ಮತ್ತು 55% SC STದವ್ರು ಆಗಿತ್ತಂದ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ. ಮತ್ತು HR ಹುದ್ದೆಗಳಿಗೆ ನೋಡ್ಕೋಬೋದು. ಇದರಲ್ಲಿ HR ಟೋಟಲ್ ಆಗಿ 6 ಹುದ್ದೆಗಳು ಇರ್ತವೆ. ಇದು ಗ್ರ್ಯಾಜುಯೇಟ್ ಕಂಪ್ಲೀಟ್ ಆದವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಮತ್ತು 60% ಇರ್ತೈತಿ ಜನರಲ್ OBCದವ್ರಿಗೆ. ಮತ್ತು SC STದವ್ರಿಗೆ 55% ಇರ್ತೈತಿ. 55% ನಿಮ್ದು ಏನಾರು ಆಗಿತ್ತಂದ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ. ಅದೇ ರೀತಿಯಾಗಿ ಒಂದೊಂದು ಹುದ್ದೆ ರೀತಿ ಬೇರೆ ರೀತಿ ಇರ್ತಾವೆ. ಇಲ್ಲಿ ನೋಡ್ಬೋದು, ಇಲ್ಲಿ ಇಂಜಿನಿಯರಿಂಗ್ನಲ್ಲಿ ನೋಡ್ಕೋಬೋದು, ಟೋಟಲ್ ಆಗಿ 5 ಹುದ್ದೆ ಇರ್ತಾವೆ. ಇದಕ್ಕೆ ಬ್ಯಾಚುಲರ್ ಡಿಗ್ರಿ ಅಥವಾ BA ಅಥವಾ BTech ಇನ್ ಸಿವಿಲ್ನಲ್ಲಿ ಕಂಪ್ಲೀಟ್ ಆದವ್ರಿಗೆ ಅಪ್ಲಿಕೇಶನ್ ಹಾಕೋಬೋದು. ಮತ್ತು ಅದೇ ರೀತಿಯಾಗಿ 60% ಸೇಮ್ OBC ಮತ್ತು ಜನರಲ್ದಾಗ ಇರಬೇಕು. ಮತ್ತು SC STದವ್ರಿಗೆ 55%, OBCದವ್ರಿಗೆ 60% ಮತ್ತು SC STದವ್ರಿಗೆ 55% ಏನಾರು ಡಿಗ್ರಿಯಲ್ಲಿ ಆಗಿತ್ತಂದ್ರೆ ಇದಕ್ಕೆಲ್ಲ ಅಪ್ಲಿಕೇಶನ್ ಹಾಕೋರಿ. ಯಾರು ಕೂಡ ಮಿಸ್ ಮಾಡ್ಕೋಬೇಡ್ರಿ. ಮತ್ತು PDF ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತೀನಿ, ಅಲ್ಲಿ ಹೋಗಿ ನೋಡ್ಕೋಬೋದು. ಮತ್ತು ಇದರ ಅಪ್ಲೈ ಲಿಂಕ್ ಕೂಡ ಅಲ್ಲಿ ಕೊಟ್ಟಿರ್ತೀನಿ. ಇಲ್ಲಿ ನೋಡೋದಾದ್ರೆ ಮೆಡಿಕಲ್ ನೋಡ್ಕೋಬೋದು. ಇಲ್ಲಿ MBBS ಪಾಸಾಗಿರ್ಬೇಕು. ಅದೇ ರೀತಿಯಾಗಿ ಫೈನಾನ್ಸ್ನಲ್ಲಿ 18 ಹುದ್ದೆಗಳಿಗೆ. BCom ಕಂಪ್ಲೀಟ್ ಆದವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ. ಮತ್ತು 60% ಜನರಲ್ OBCದವ್ರು ಆಗಿರಬೇಕು. ಮತ್ತು 55% SC ST ಆಗಿತ್ತಂದ್ರೆ ಅವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ. ಮತ್ತು ಕ್ಯಾಟಗರಿ ವೈಸ್ ರಿಸರ್ವೇಷನ್ ನೋಡ್ಕೋಬೋದು. ಇಲ್ಲಿ ಜನರಲ್ದಲ್ಲಿ 43 ಹುದ್ದೆಗಳನ್ನು ಕರೆದಿರ್ತಾರೆ. SCಯಲ್ಲಿ 15 ಹುದ್ದೆಗಳನ್ನು ಕರೆದಿರ್ತಾರೆ. ಮತ್ತು STಯಲ್ಲಿ 10 ಹುದ್ದೆಗಳನ್ನು ಕರೆದಿರ್ತಾರೆ. OBCಯಲ್ಲಿ 34 ಹುದ್ದೆಗಳನ್ನು ಕರೆದಿರ್ತಾರೆ. ಮತ್ತು EWSನಲ್ಲಿ 6 ಹುದ್ದೆಗಳನ್ನು ಕರೆದಿರ್ತಾರೆ. ಮತ್ತು PWDಯಲ್ಲಿ 5 ಹುದ್ದೆಗಳನ್ನು ಕರೆದಿರ್ತಾರೆ. ಈ ರೀತಿಯಾಗಿ ಟೋಟಲ್ ಆಗಿ 108 ಹುದ್ದೆಗಳನ್ನು ಕರೆದಿರ್ತಾರೆ. ಇದು ಗ್ರ್ಯಾಜುಯೇಟ್ ಆದವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ. ಮತ್ತು ಒಂದೊಂದಕ್ಕೆ MBBS ಕೂಡ ಕೊಟ್ಟಿದ್ದಾರೆ. ಅಂಥವ್ರು ಇದಕ್ಕೆ ಅಪ್ಲಿಕೇಶನ್ ಹೋಗೋರಿ. ಮತ್ತು ಪರ್ಸೆಂಟೇಜ್ ಆಗಲೇ ತಿಳಿಸ್ಕೊಟ್ಟಂತೆ ಜನರಲ್ OBCದವ್ರಿಗೆ 60% ಆಗಿರ್ಬೇಕು ನಿಮಗೆ. ಮತ್ತು SC STದವ್ರಿಗೆ 55% ಆಗಿತ್ತಂದ್ರೆ ಅಂಥವ್ರೆಲ್ಲ ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ. ಮತ್ತು ಏಜ್ ನೋಡೋದಾರೆ, ಎಷ್ಟು ಏಜ್ ಇದ್ದವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದಪ್ಪ ಅಂತ ನೋಡ್ಬೋದು. ಇಲ್ಲಿ ಇದಕ್ಕೆ ಕನಿಷ್ಠ 21 ವರ್ಷ ವಯಸ್ಸು ಇರ್ತೈತಿ. ಮತ್ತು ಗರಿಷ್ಠ 30 ವರ್ಷ ವಯಸ್ಸು ಇರ್ತೈತಿ. ಮತ್ತು ಏಜ್ ರಿಲ್ಯಾಕ್ಷನ್ ಕೂಡ ಕೊಟ್ಟಿದ್ದಾರೆ. SC STದವ್ರಿಗೆ 5 ವರ್ಷ ಇರ್ತೈತಿ. ಮತ್ತು OBC ವರ್ಗದ ಅಭ್ಯರ್ಥಿಗಳಿಗೆ 3 ವರ್ಷ ವಯಸ್ಸಿನಲ್ಲಿ ಸಡಿಲಿಕೆ ಇರ್ತೈತಿ. ಮತ್ತು ಎಕ್ಸಾಮ್ ಸೆಂಟರ್ ಎಲ್ಲೆಲ್ಲಿ ಬರ್ತೈತೆ ಅಂತ ನೋಡ್ಕೋಬೋದು. ಇಲ್ಲಿ ಆಂಧ್ರ ಪ್ರದೇಶದಲ್ಲಿ ನೋಡ್ಬೋದು, ರಾಜಮುದ್ರೆ ಒಳಗೆ. ಅದೇ ರೀತಿಯಾಗಿ ವಿಜಯವಾಡದಾಗ ಈ ರೀತಿಯಾಗಿ ಬರ್ತದೆ. ಈಗ ನಮ್ಮ ಕರ್ನಾಟಕದ ಬರ್ರಿ, ಇಲ್ಲಿ
ನಮ್ಮ ಕರ್ನಾಟಕದ ಎಕ್ಸಾಮ್ ಸೆಂಟರ್ ಎಲ್ಲಿ ಬರ್ಬೋದಪ್ಪ ಅಂತ ನೋಡ್ಬೋದು. ಇಲ್ಲಿ ಬೆಂಗಳೂರು ಮತ್ತು ಮಂಗಳೂರು ಇವೆರಡರಲ್ಲಿ ಒಂದು ಇವೆರಡು ನಮ್ಮ ಎಕ್ಸಾಮ್ ಸೆಂಟರ್ ಇರ್ತಾವೆ. ನಿಮಗೆ ಯಾವ್ದು ಸನಿ ಅನ್ನಿಸ್ತೈತಿ ಅಪ್ಲಿಕೇಶನ್ ಹಾಕೋ ಮುಂದೆ ಅದಕ್ಕೆ ಪ್ರಿಫರೆನ್ಸ್ ಕೊಡ್ರಿ. ಎರಡು ಆಪ್ಷನ್ ತೋರಿಸ್ತಾವೆ, ಒಂದು ಬೆಂಗಳೂರು ಮತ್ತು ಒಂದು ಮಂಗಳೂರು ತೋರಿಸ್ತೈತಿ. ನಿಮ್ಮ ಪ್ಲೇಸ್ ಯಾವ್ದು ಸಮೀಪ ಅನ್ನಿಸ್ತೈತಿ ಅವರು ಅದಕ್ಕೆ ಅಪ್ಲೈ ಮಾಡ್ಕೋರಿ. ಮತ್ತು ನೀವು ಇದನ್ನು ಆನ್ಲೈನ್ ಮುಖಾಂತರ ಅರ್ಜಿ ಹಾಕಬೇಕಾಕತಿ. ಇಲ್ಲಿ ನೋಡ್ಬೋದು ಈ ವೆಬ್ಸೈಟ್ ಮುಖಾಂತರ ನೀವು ಇದನ್ನು ಆನ್ಲೈನ್ ಮುಖಾಂತರ ಅರ್ಜಿ ಹಾಕಬೇಕಾಕತಿ. ಮತ್ತು ಈ ವೆಬ್ಸೈಟ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ನಾಗ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು ಅಪ್ಲೈ ಮಾಡ್ಬೋದು. ಇಲ್ಲಿ ನೋಡ್ಬೋದು ಮತ್ತು ಅಪ್ಲಿಕೇಶನ್ ಹಾಕಕ್ಕೆ ಅಪ್ಲಿಕೇಶನ್ ಫೀಸ್ ನೋಡ್ಬೋದು, ಎಷ್ಟೆಷ್ಟು ಅಪ್ಲಿಕೇಶನ್ ಫೀಸ್ ಇರ್ತೈತಿ ಅಂತ ನೋಡ್ಬೋದು. ಇಲ್ಲಿ ನೀವು 1000 ರೂಪಾಯಿ ನಿಮ್ಗೆ ಅಪ್ಲಿಕೇಶನ್ ಫೀಸ್ ಇರ್ತೈತಿ ಫಸ್ಟ್, ಪ್ಲಸ್ GST 18% ಇರ್ತೈತಿ. ಮತ್ತು ಇದು ನೀವು ಇದನ್ನು 19/12/2024 ಡೇಟ್ರೊಳಗಾಗಿ ನೀವು ಇದನ್ನು ಅಪ್ಲಿಕೇಶನ್ ಹಾಕೋಬೇಕು. ಮತ್ತು ಇವೆಲ್ಲ PDF ಮತ್ತು ಈ ಅಪ್ಲೈ ಲಿಂಕ್ ಎಲ್ಲ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರೋದು, ಅಲ್ಲಿ ನೀವು ಚೆಕ್ ಮಾಡ್ಕೋರಿ. ಚೆಕ್ ಮಾಡ್ಕೊಂಡು ನಿಮ್ಮ ಕ್ವಾಲಿಫಿಕೇಷನ್ ಯಾವ ಇರ್ತೈತಿಲ್ಲ ಅದಕ್ಕೆ ಅಪ್ಲಿಕೇಶನ್ ಹಾಕೋರಿ. ಮತ್ತು ಫಸ್ಟ್ ಟೈಮ್ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೋರಿ.